ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ ಸುಮ್ಮನೆ ಇದ್ದರೂ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ, ಕಾಲು ಕೆಡ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವಿದ್ರೂ ಕೂಡ ಬಂದು ಕೆಣಕ್ತಾ ಇರ್ತಾರೆ, ಕೆದಕ್ತಾ ಇರ್ತಾರೆ, ರೊಚ್ಚಿಗೇಳಿಸ್ತಾರೆ, ರೋಷ ಬರೆಸ್ತಾರೆ. ಈ ರೀತಿ ಯಾಕೆ ಮಾಡ್ತಾರೆ ಮತ್ತು ಈ ರೀತಿ ಮಾಡದೇ ಇರೋ ಥರ ನಾವು ಹೇಗೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು, ದಯಮಾಡಿ ತಿಳಿಸಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆಗೆ ಅತ್ಯದ್ಭುತವಾದ ಉದಾಹರಣೆಯನ್ನು ಕೊಟ್ಟು ನಿಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಆಕ್ಸಿಡೆಂಟ್ ಅಂದರೆ ಎರಡು ರೀತಿ ಆಕ್ಸಿಡೆಂಟ್ ಆಗುತ್ತೆ. ಒಂದು, ನೀವು ಟ್ರಾಫಿಕಲ್ಲಿ ಹೋಗಿ, ಈ ಜೀವನ ಟ್ರಾಫಿಕ್ ಇದ್ದಂಗೆ, ತುಂಬ ಸ್ಪೀಡಾಗಿ ಹೋದರೆ ನೀವು ಹೋಗಿ ಗುದ್ದುತ್ತೀರಾ, ತುಂಬ ನಿಧಾನಕ್ಕೆ ಹೋದರೆ ಹಿಂದೆಯಿಂದ ಬಂದು ಗುದ್ದುತ್ತಾರೆ. ಆದ್ದರಿಂದ ಆ ಟ್ರಾಫಿಕ್, ನೀವು ಎಲ್ಲೆಲ್ಲಿ ಯಾವ ಯಾವ ಸಿಟಿಗಳಲ್ಲಿರ್ತೀರಾ, ಯಾವ ಗಲ್ಲಿಗಳಲ್ಲಿರ್ತೀರಾ, ಹೈವೇಲಿದ್ದೀರಾ, ಮೇನ್ ರೋಡಲ್ಲಿದ್ದೀರಾ ಅಥವಾ ಅಡ್ಡ ರಸ್ತೆಯಲ್ಲಿದ್ದೀರಾ, ಅಲ್ಲಿ ಸ್ಪೀಡ್ ಬೇರೆ ಬೇರೆಯೇ ರೀತಿಯಾಗಿರುತ್ತದೆ. ಆದ್ದರಿಂದ ಪ್ರತಿ ನಾಡಲ್ಲೂ ಪ್ರತಿ ದೇಶದಲ್ಲೂ ಬೇರೆ ಬೇರೆ ರೀತಿ ಸ್ಪೀಡ್ ಇರೋದ್ರಿಂದ ಅಲ್ಲಿಗೆ ತಕ್ಕಂತಹ ಮನಸ್ಥಿತಿ ಪರಿಸ್ಥಿತಿಯನ್ನು ಹೊಂದಿಸ್ಕೊಂಡು ನೀವು ಆ ಸಿಗ್ನಲಲ್ಲಿ ಹೆಂಗೆ ಹೋಗ್ತಾ ಇರುತ್ತೆ ಆ ಥರ ಹೋಗ್ಬೇಕು ಹೊರತು ತುಂಬ ನಿಧಾನಕ್ಕೆ ಹೋದರೂ ಹೊಡೆತ ಬೀಳುತ್ತೆ, ತುಂಬ ಸ್ಪೀಡಾಗಿ ಹೋದರೂ ಹೊಡೆತ ಬೀಳುತ್ತೆ. ಇದನ್ನು ಮೊದಲು ತಿಳ್ಕೊಳ್ಳಿ. ಇನ್ನು ಎರಡನೇದು, ಆಕ್ಸಿಡೆಂಟಲ್ಲಿ ಎರಡು ರೀತಿ ಅಂದರೆ, ನಾನು ಹೋಗಿ ಆಕ್ಸಿಡೆಂಟ್ ಮಾಡ್ಬೋದು ಬೇರೆಯವ್ರಿಗೆ, ಅಥವಾ ಬೇರೆಯವರು ಬಂದು ನನ್ನನ್ನು ಆಕ್ಸಿಡೆಂಟ್ ಮಾಡ್ಬೋದು. ಇದು ಎರಡಕ್ಕೂ ಆಕ್ಸಿಡೆಂಟ್ ಅಂತಲೇ ಕರೆಯೋದು. ತಪ್ಪು ನಿಮ್ಮಿಂದ ಆಗಿರಲಿ, ಇಲ್ಲ ಎದುರುಗಡೆಯಿಂದ ಬಂದು ಗುದ್ದಿರಲಿ, ಆದರೆ ಆಕ್ಸಿಡೆಂಟ್ ಆಯಿತು. ಎಷ್ಟು ನಷ್ಟ ಆಯಿತು? ಸೊ ವಸ್ತುಗಳು ನಷ್ಟ ಆಯಿತಾ, ಅಥವಾ ವ್ಯಕ್ತಿಗೆ ನಷ್ಟ ಆಯಿತಾ, ಮೂಳೆಗಳೇನಾದರೂ ಮುರಿದೋದವಾ, ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕಾಗುತ್ತೆ. ಮೂಲವಾಗಿ ಎರಡು ರೀತಿ. ಇನ್ನು ಇದರಲ್ಲಿ ಮನುಷ್ಯರು ಮಾಡುವಂತಹ ಒಂದು ಆಕ್ಸಿಡೆಂಟ್ಗಳು, ಇನ್ನು ಪ್ರಾಣಿ ಪಕ್ಷಿಗಳು ಮಾಡುವಂತಹ ಆಕ್ಸಿಡೆಂಟ್ಗಳು. ಉದಾಹರಣೆ, ಕಾರ್ ನಿಲ್ಲಿಸಿದ್ರಿ, ಯಾವನೋ ಗಾಡೀಲಿ ಬಂದು ಕಾರ್ಗೆ ಸೆಂಟ್ರ್ ಕರೆಕ್ಟಾಗಿ ಗುದ್ದುಬಿಟ್ಟ, ಅವ್ನು ಹಿಡ್ಕೊಂಡ್ರಿ, ಮಾತು ಕತೆ, ಹೊಡೆದಾಟ ಬಡದಾಟ, ಪೊಲೀಸು ಕೇಸು ಎಲ್ಲ ಆಯಿತು. ಓಕೆ, ಫೈನ್, ಬಹಳ ಸಂತೋಷ. ಈಗ ಅಲ್ಲಿಂದ ನಿಮಗೆ ಯಾವುದೋ ಒಂದು ನ್ಯಾಯ ಸಿಕ್ತು ಅಥವಾ ಕಾಂಪನ್ಸೇಷನ್ ಸಿಕ್ತು. ಇನ್ನೊಂದು ರೀತಿ ಆಕ್ಸಿಡೆಂಟ್, ಅದು ಬಂದು ಯಾವುದೋ ಒಂದು ಕುರಿನೋ ಗೂಳಿನೋ ಬಂದು ಧಡಾರಂತ ಕಾರ್ ಹೊಡೆದು, ಇವಾಗ ಅದ್ರ ಜೊತೆ ಹೆಂಗೆ ಗುದ್ದಾಡ್ತೀರಾ ನೀವು? ಖಂಡಿತವಾಗಿ ಗುದ್ದಾಡೋದಿಲ್ಲ. ಯಾಕೆ ಗುದ್ದಾಡೋದಿಲ್ಲ? ಅವನು ಮನುಷ್ಯ, ಅವನ ಜೊತೆ ಜಗಳ ಮಾಡಬಹುದು, ಫೈಟ್ ಮಾಡ್ಬೋದು, ದುಡ್ಡು ಕಿತ್ಕೋಬೋದು, ಅದಕ್ಕೋಸ್ಕರ ಅವನ ಜೊತೆ ಗುದ್ದಾಡಿದ್ರು. ಈಗ ಪ್ರಾಣಿ ಬಂದು ಗುದ್ದುಬಿಟ್ಟಿದೆ, ಗೂಳಿ ಬಂದು ಗುದ್ದುಬಿಟ್ಟಿದೆ, ಹೆಂಗೆ ಗುದ್ದಾಡ್ತೀರಾ ಗೂಳಿ ಜೊತೆಗೆ? ಪೊಲೀಸ್ನವ್ರಿಗೂ ಕೇಸ್ ಕೊಡ್ತೀರಾ? ಖಂಡಿತವಾಗ್ಲಿಲ್ಲ. ಅಂದರೆ ಅಯ್ಯೋ, ಮನುಷ್ಯ ಬಂದರೆ ಗುದ್ದುಬಿಟ್ಟ ಅಥವಾ ಗುದ್ದುಬಿಟ್ಲು, ಪ್ರಾಣಿ ಪಕ್ಷಿಗಳು ಬಂದು ಏನಾದರೂ ಡ್ಯಾಮೇಜ್ ಮಾಡಿಬಿಟ್ರೆ ಗುದ್ದುಬಿಡ್ತು, ಅದು ವ್ಯಕ್ತಿ ಅಲ್ಲ, ಅದು ಪ್ರಾಣಿ, ಅದಕ್ಕೆ ಗುದ್ದುಬಿಡ್ತು, ಗೂಳಿ ಬಂದು ಗುದ್ದುಬಿಡ್ತು, ಕುರಿ ಬಂದು ಗುದ್ದುಬಿಡ್ತು. ಈ ಗುದ್ದುಬಿಡ್ತು ಅಂತಂದರೆ ಅದರ ಜೊತೆ ವಸೂಲಿ ಮಾಡೋಕ್ಕಾಗಲ್ಲ. ನಾನು ಹೇಳುವ ಉತ್ತರವನ್ನು, ಮಾತನ್ನು ಗಮನ ಕೊಟ್ಟು ಆಲಿಸಿ. ಯಾರ್ಯಾರು ಮನುಷ್ಯರ ಹತ್ರ ಬಂದು ಜಗಳ ಮಾಡಿಕೊಂಡು ಕಾಂಪನ್ಸೇಷನ್ ಇಸ್ಕೊಳ್ತೀರಾ, ಅದೇ ರೀತಿ ನಿಮಗೆ ಬಂದು ಕೆಣಕೋರು, ನಿಮ್ಮನ್ನು ಚುಚ್ಚೋರು, ಅವಮಾನಿಸೋರು, ನೀವು ಸುಮ್ಮನೆ ಇದ್ರು ಕಾಲು ಕೆರ್ಕೊಂಬಂದು ಜಗಳಕ್ಕೆ ಮಾಡೋರು, ಇವರನ್ನು ನೀವೇನಾದರೂ ನಿಮ್ಮ ಮಾತುಗಳಿಂದ ಅರ್ಥ ಮಾಡಿಸೋ ಪ್ರಯತ್ನ ಪಟ್ಟರೆ, ಅರ್ಥ ಮಾಡ್ಕೊಳ್ಳೋ ಸ್ಥಿತಿಗತಿಲಿದ್ದರೆ ಇವರನ್ನು ಮನುಷ್ಯರು ಅಂತ ನೀವು ಕನ್ಸಿಡರ್ ಮಾಡಿ. ಅಕಸ್ಮಾತ್ ಇವ್ರಿಗೆ ಅರ್ಥ ಆಗೋದಿಲ್ಲ, ಸುಮ್ಮನೆ ಮಾತಾಡಿ ನನ್ನ ಎನರ್ಜಿ, ಶಕ್ತಿ, ಚೈತನ್ಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ, ಖಂಡಿತವಾಗ್ಲೂ ಅವ್ರನ್ನೆಲ್ಲ ಪ್ರಾಣಿಗಳ ಲೀಸ್ಟ್ಗೆ ಹಾಕ್ಬಿಡಿ. ಇದೊಂದು ನಾಯಿ, ಕುರಿ, ಬೆಕ್ಕು, ಸೊ ಗೂಳಿ, ಯಾವುದೋ ಒಂದು ಪ್ರಾಣಿ ಪಕ್ಷಿಗೆ ಅದನ್ನು ಹೋಲಿಸ್ಬಿಡಿ. ಯಾಕೆಂದರೆ ಅದು ಬಂದು ಗುದ್ದು ಬಿಡ್ತು, ಈಗ ಅದಕ್ಕೆ ಕೇಸ್ ಹಾಕೋಕ್ಕಾಗಲ್ಲ, ಪೊಲೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಈಗ ನೀವು ಅದನ್ನು, ಆ ಒಂದು ನಷ್ಟವನ್ನು ಭರಿಸಲೇಬೇಕಾಗತ್ತೆ. ಅದೇ ರೀತಿ ಇಂಥವ್ರನ್ನ ಇಗ್ನೋರ್ ಮಾಡಿ, ಹೆಚ್ಚಾಗಿ ಇವ್ರಿಗೆ ಪ್ರಾಮುಖ್ಯತೆ ಕೊಡೋದು, ಗಮನ ಹರಿಸೋದು ಬೇಕಾಗಿಲ್ಲ. ಆದ್ದರಿಂದ ಆ ಪರಿಸ್ಥಿತಿಯಿಂದ ಸಾಧ್ಯವಾದಷ್ಟು ಇಗ್ನೋರ್ ಮಾಡೋಂಗಿದ್ರೆ ನೀವು ಎಲ್ಲಾದರೂ ದೂರ ಸರಿದ್ಬಿಡಿ. ದೂರ ಸರಿಯೋಕ್ಕಾಗಲಿಲ್ಲ ಅಂದರೆ ಮೌನವಾಗಿದ್ದು ಬಿಡಿ. ಮೌನವಾಗೂ ಇರೋಕ್ಕಾಗಲಿಲ್ಲ ಅಂದರೆ ಕಿವಿ ಮುಚ್ಕೊಂಬಿಡಿ, ಹೆಡ್ಫೋನ್ ಹಾಕ್ಕೊಳ್ಳಿ, ಹಾಡು ಕೇಳಿ,
ಅಥವಾ ಪುಸ್ತಕ ಓದಿ, ಧ್ಯಾನ ಮಾಡಿ, ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ನೀವು ಆ ಒಂದು ಪ್ರಾಣಿ ಪಕ್ಷಿಗಳಿಂದ, ಮನುಷ್ಯರೇ ಅವರು, ಆದರೆ 2 ರೀತಿ ಆಕ್ಸಿಡೆಂಟ್ಗಳಂತ ಹೇಳಿದ್ದೀನಿ. ಮನುಷ್ಯನ ಹತ್ರ ಗುದ್ದಾಡ್ಬೋದು ಅಂತಂದರೆ ಅದು ಕಾಂಪನ್ಸೇಷನ್ ಸಿಕ್ತು ಅಂದರೆ ಅವನಿಗೆ ಅರ್ಥ ಮಾಡಿಸ್ದೆ, ಅರ್ಥ ಆಯಿತು, ಅವನು ಸಾರಿ ತಪ್ಪಾಯಿತು ಅಂತ ಕ್ಷಮೆ ಕೇಳ್ಬಿಟ್ಟ. ಆದರೆ ಇದು ಪ್ರಾಣಿ ಬಂದು ಗುದ್ದುಬಿಟ್ಟಿದೆ, ಇದ್ರ ಜೊತೆ ಹೇಗೆ ಜಗಳ ಆಡ್ತೀರಾ, ಹೇಗೆ ಗುದ್ದಾಡ್ತೀರಾ? ಅಕಸ್ಮಾತ್ ಗುದ್ದಾಡಕ್ಕೆ ಹೋದರೆ ಕೊಂಬಲ್ಲಿ ನಿಮ್ಮನ್ನು ಚುಚ್ಚಿಬಿಡ್ತದೆ, ತಿವಿದು ಬಿಡ್ತದೆ. ಆ ರೀತಿ ಮನುಷ್ಯನ ಸ್ವಭಾವಗಳು ಅದೇ ರೀತಿ ಇರ್ತವೆ. ಆದ್ದರಿಂದ ಆ ಸ್ವಭಾವಗಳಿಗೆ ನೀವು ನೋಡಿಕೊಂಡು ಇಂಥವ್ರು ಯಾರಾದರೂ ಇದ್ದರೆ ಅವ್ರ ಹತ್ರ ಗುದ್ದಾಡೋದಕ್ಕಿಂತ ಇದು ಗುದ್ದು ಬಿಡ್ತು, ಇದು ಬಂದು ತಲೆ ತಿನ್ಬಿಡ್ತು, ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದ್ಬಿಡ್ತು ಅಂತ ನೀವು ಬೇಕಾದರೆ ಈ ರೀತಿ ಹೇಳಿ ಅವ್ರನ್ನ ಪ್ರಾಣಿ ಪಕ್ಷಿಗಳ ಲೀಸ್ಟ್ಗೆ ಹಾಕಿ ಬಿಟ್ಬಿಡ್ತು. ಸ್ನೇಹಿತರೆ, ಮೊದಲು ಮನುಷ್ಯ ಬಹಳ ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ ಮನುಷ್ಯನಿಗೆ ಹುಟ್ಟಿದಾಗಲಿಂದ ಸಾಯೋವರೆಗೂ ಆಹಾರ ಅಂದರೆ ಊಟ ಮಾಡೋದು, ಜಲಸೇವನೆ, ನೀರನ್ನು ಕುಡಿಯೋದು, ಇದು ಬಹಳ ಬಹಳ ಮುಖ್ಯ. ಅವನು ಕಾಡಲ್ಲಿರಲಿ ನಾಡಲ್ಲಿರಲಿ ಎಲ್ಲೇ ಇದ್ರೂ ಅವನಿಗೆ ಆಹಾರ ಬಹಳ ಮುಖ್ಯ. ಊಟ ಮತ್ತು ನೀರು, ಇದು ಬಿಟ್ಟರೆ ಬಟ್ಟೆ ಮತ್ತು ಸೂರು ಅಂದರೆ ಊಟ, ಬಟ್ಟೆ, ಸೂರು, ಈ 3 ಬೇಸಿಕ್ ನೀಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕು. ಕಾಡಲ್ಲಿರೋನಿಗೆ ಬರೀ ಆಹಾರ ಮಾತ್ರ ಸಾಕು. ಸೊ ಬಟ್ಟೆ ಮತ್ತು ಸೂರು ಅವಶ್ಯಕತೆ ಇಲ್ಲ, ಎಲ್ಲೋ ಅವನು ಮಲ್ಕೊಳ್ತಾನೆ. ನೀವು ಸಾಕಷ್ಟು ಜನ ಅಘೋರಿಗಳನ್ನು, ನಾಗಸಾಧುಗಳನ್ನು, ಕೆಲವರು ಅರಣ್ಯ ಪ್ರದೇಶದಲ್ಲಿರುವಂತಹ ಒಬ್ಬಂಟಿಯಾಗಿ ಬದುಕ್ತಾ ಇರ್ತಾರೆ ಇಡೀ ಜೀವನ, ಇಂಥವ್ರನ್ನೆಲ್ಲ ನೋಡಿರ್ಬೋದು. ಇವ್ರಿಗೆ ಯಾವುದು ಅವಶ್ಯಕತೆ ಇಲ್ಲ. ಆದರೆ ನಾಡಲ್ಲಿರೋರಿಗೆ ಈ 3 ಬೇಕೇ ಬೇಕು. ಈ 3ನ್ನ ನೀವು ಹೇಗಾದರೂ ಮಾಡಿ ಪಡ್ಕೊಳ್ಳೋದಕ್ಕೆ ಮೊದಲು ದುಡಿಮೆಯನ್ನು ಮಾಡಬೇಕಾಗುತ್ತೆ. ಈ ದುಡಿಮೆಯ ಜೊತೆಗೆ ಇದನ್ನು ಬಿಟ್ಟು ಬೇರೆ ಮನುಷ್ಯನಿಗೆ ಇನ್ನೂ ಏನಾದರೂ ಬೇಕು ಅಂತಂದರೆ, ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅನುಭವ, 20 ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಒಂದು ಆರೋಗ್ಯ, ತೃಪ್ತಿ, ನೆಮ್ಮದಿ. ಇದನ್ನು ನೀವು ಜೀವನ ಪರ್ಯಂತ ಸಂಪಾದನೆ ಮಾಡಬೇಕಾಗುತ್ತೆ. ಹಣವನ್ನಲ್ಲ, ಹಣವನ್ನು ಮಾಡಿ ಬೇಡ ಅನ್ನೋದಿಲ್ಲ, ಆದರೆ ಅದಕ್ಕಿಂತ ಹೆಚ್ಚಿನ ಆದ್ಯತೆ, ಮಾನ್ಯತೆ ಈ ಒಂದು 3: ಆರೋಗ್ಯ, ತೃಪ್ತಿ, ನೆಮ್ಮದಿ. ಇದು ಸಿಗಬೇಕಂದ್ರೆ ನಿಮಗೆ ಜ್ಞಾನ ಬೇಕು, ಬುದ್ಧಿವಂತಿಕೆ ಜೊತೆಗೆ ಜೀವಿಸೋದನ್ನು ಕಲಿಬೇಕು. ಬುದ್ಧಿವಂತಿಕೆ ಅಂದರೆ ಏನು ಅಂದರೆ ಸದ್ಬುದ್ಧಿ, ದುರ್ಬುದ್ಧಿ, 2 ರೀತಿ ಬುದ್ಧಿಗಳಿದ್ದಾವೆ. ಈ ದುರ್ಬುದ್ಧಿ ನಿಮಗೆ ಇಲ್ಲದೇ ಇರಬಹುದು, ಆದರೆ ನಿಮ್ಮ ಜೊತೆ ಒಡನಾಟದಲ್ಲಿರೋರಿಗೆ ದುರ್ಬುದ್ಧಿ ಇರುತ್ತೆ. ಇಂಥವ್ರನ್ನ ಹೇಗೆ ಸಂಭಾಳಿಸೋದು? ಆಗ ನಿಮಗೆ ಸದ್ಬುದ್ಧಿ ಕೆಲಸಕ್ಕೆ ಬರ್ತದೆ ಅಥವಾ ಜ್ಞಾನ ಕೆಲಸಕ್ಕೆ ಬರ್ತದೆ. ಇದು ಯಾವುದು ಕೆಲಸಕ್ಕೆ ಬರಲಿಲ್ಲ ಅಂದರೆ ಯುಕ್ತಿ ನಿಮಗೆ ಕೆಲಸಕ್ಕೆ ಬರ್ತದೆ. ಯುಕ್ತಿಯಿಂದ ನೀವು ಅಂದರೆ ತಂತ್ರಗಳು, ಸೂತ್ರಗಳು, ರಹಸ್ಯಗಳು, ಇವುಗಳನ್ನು ನೀವು ಅಳವಡಿಸ್ಕೊಂಡು ಇಂಥ ಒಂದು ದುರ್ಬುದ್ಧಿಯ ಜನರ ಹತ್ರ ಹೇಗೆ ನಾವು ಬದುಕಬಹುದು, ಹೇಗೆ ನಾವು ತಡೆಗಟ್ಟಬಹುದು ಅನ್ನೋದು ನಿಮಗೆ ತಿಳ್ಕೊಳ್ಬೇಕಾಗತ್ತೆ, ಕಲ್ತ್ಕೊಳ್ಬೇಕಾಗತ್ತೆ. ಆದ್ದರಿಂದ ಯಾರ್ಯಾರು ಈ ರೀತಿ ಜೀವನದ ಅರ್ಥವನ್ನು ತಿಳ್ಕೊಳ್ಬೇಕು ಇನ್ನಷ್ಟು ಆಳವಾಗಿ ಅಂದರೆ ಆತ್ಮಸಮೃದ್ಧಿ ಯೋಗಕ್ಕೆ ನೀವು ಬಂದು ಜಾಯ್ನ್ ಆಗಿ. 6+9 ಡೇಸ್ ಇರುತ್ತೆ. 6 ದಿವಸ ಉಚಿತವಾಗಿರುತ್ತೆ. ಯಾರ್ಯಾರಿಗೆ ಅಂದರೆ ಎಲ್ರಿಗೂ ಉಚಿತವಾಗಿಲ್ಲ. ನನ್ನನ್ನು ನೇರವಾಗಿ ಬಂದು ಭೇಟಿ ಮಾಡಿದವ್ರಿಗೆ, ಕನ್ಸಲ್ಟೇಷನ್ ಮಾಡಿದವ್ರಿಗೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವ್ರಿಗೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದವ್ರಿಗೆ ಒಂದು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದ್ರೆ ಅವ್ರನ್ನ ಗ್ರೂಪಿಗೆ ಜಾಯಿನ್ ಮಾಡ್ಕೊಳ್ತೀನಿ. ಇದು ಬಿಟ್ಟು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಿದರೆ ಶನಿವಾರ ಮತ್ತು ಭಾನುವಾರ ರಾತ್ರಿ 9ರಿಂದ 10:30 ಗಂಟೆವರೆಗೂ ಫೋನಿನ ನೇರ ಪ್ರಸಾರ ಕಾರ್ಯಕ್ರಮ ಅಂಥವ್ರಿಗೆ, ಆ ನಂತರ ನಮ್ಮ ವಿಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡಿದಂಥವರು ಕೂಡ ಈ ಒಂದು ಉಚಿತವಾದ 6 ದಿನದ ಆತ್ಮಸಮೃದ್ಧಿ ಯೋಗವನ್ನು ನೀವು ಕೂಡ ತಿಳ್ಕೊಳ್ಬಹುದು, ಕಲ್ತ್ಕೊಳ್ಬಹುದು. ಈ 6 ದಿವಸದಲ್ಲಿ ಈ ಆತ್ಮಸಮೃದ್ಧಿ ಯೋಗ ಅಂದರೆ ಏನು ಅಂದರೆ, ಹಣ್ಣು ಚೆನ್ನಾಗಿ ಬರಬೇಕಾದ್ರೆ ಬೇರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಫ್ರೂಟ್ಸ್ ಚೆನ್ನಾಗಿ ಬರಬೇಕಂದ್ರೆ ರೂಟ್ಸ್ಗೆ ಟ್ರೀಟ್ಮೆಂಟ್ ಕೊಡಬೇಕು. ಅದಕ್ಕೆ ಆತ್ಮ ಸಮೃದ್ಧಿ ಯೋಗ. ಇದು ದೇಹಕ್ಕಲ್ಲ, ಮನಸ್ಸಿಗಲ್ಲ, ಆತ್ಮ ಸಮೃದ್ಧಿ ಯೋಗ. ಆದ್ದರಿಂದ ಇಂಥ ಅತ್ಯದ್ಭುತವಾದ ಯೋಗ ಕ್ರಿಯೆಗಳು ನಿಮಗೆ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಡುತ್ತೆ. ಅಂದರೆ ಏನನ್ನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಈ 3 ತ್ರಿಶಕ್ತಿಗಳನ್ನು ತಿಳಿಸ್ಕೊಡುವಂಥ ಯೋಗ ಕ್ರಿಯೆ. ಆದರೂ ನಿಮ್ಮೆಲ್ಲರಿಗೂ ಒಂದು ಸ್ವಲ್ಪ ಬಿಡಿಸಿ ಹೇಳಿಬಿಡ್ತೀನಿ. ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಕರ್ಮ ಸಿದ್ಧಾಂತಗಳು, ವೈಯಕ್ತಿಕ, ಕೌಟುಂಬಿಕ, ಸಾಮಾಜಿಕ,
ಇದರ ಜೊತೆಗೆ ಆರೋಗ್ಯ, ನೆಮ್ಮದಿ, ತೃಪ್ತಿ ಇದೆಲ್ಲವೂ ಕೂಡ 6 ದಿವಸದಲ್ಲಿ ಇದರ ಜೊತೆಗೆ ಒಂದು ಯೋಗ ಕ್ರಿಯೆ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ. ಇಂಡಿವಿಜುವಲ್ ಆಗಿ ಬಂದರೆ ಅದಕ್ಕೆ 5,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಈ 6 ದಿವಸ ನಿಮಗೆ ಉಚಿತವಾಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥವ್ರು ನನ್ನ ವಾಟ್ಸಪ್ ನಂಬರ್ಗೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ ASY ಅಂತ ಒಂದು ಮೆಸೇಜ್ ಕಳಿಸಿ ನಿಮ್ಮನ್ನು ಗ್ರೂಪ್ಗೆ ಸೇರಿಸ್ಕೊಳ್ತೀನಿ. ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲೂ ಕೂಡ ಈ ಒಂದು ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಗ್ರೂಪ್ಗೆ ಜಾಯ್ನ್ ಆಗಿ. ASY ಆತ್ಮ ಸಮೃದ್ಧಿ ಯೋಗ ಪರಿಚಯಾತ್ಮಕ ವೆಬಿನಾರ್ ಅಂತ ಗ್ರೂಪ್ ಹೆಸರು. ಆ ಗ್ರೂಪಿಗೆ ಜಾಯ್ನ್ ಆಗಿ ಖಂಡಿತವಾಗ್ಲೂ ತಿಳಿಸ್ತೀನಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಕಳಿಸ್ಬಹುದು. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಜೀವನದ ಭವಿಷ್ಯಕ್ಕಾಗಿ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವೂ ಸಹ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.